ಯೂಶಲಿ ನಾವಿಬ್ಬರು ವರ್ಕೌಟ್ ಮಾಡುವಂಥ ವಿಡಿಯೋಗಳನ್ನು ನೀವು ನೋಡಿರ್ತೀರ. ಹಾಗೆ ನಾವಿಬ್ಬರು ಒಟ್ಟಿಗೆ ಇವತ್ತು ಲಂಚನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಈ ವಿಡಿಯೋವನ್ನು ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆ್ಯಕ್ಚುಲಿ ನನಗೆ ರೆಗ್ಯುಲರ್ ಆಗಿ ಕಮೆಂಟ್ ಬರ್ತಾ ಇತ್ತು, ಲೈಕ್ ಕುಕ್ಕರು ನಾವು ರೈಸ್ಗಿಟ್ಟಾಗ, ಕಾಳು ಬೇಯೋದಕ್ಕಿಟ್ಟಾಗ ಸುತ್ತು ಸಿಡಿದೇ ಇರೋದಕ್ಕೆ ನಾನು ಯಾವ ರೀತಿ ಈ ರೀತಿ ಅಲ್ಯೂಮಿನಿಯಂ ಫಾಯಿಲಲ್ಲಿ ಮಾಡ್ಕೊಳ್ತೀನಿ ಅನ್ನೋದು ಮತ್ತೊಮ್ಮೆ ಕೇಳಿದರು. ಯಾಕೆಂದರೆ ಶಾರ್ಟಲ್ಲಿ ಅಪ್ಲೋಡ್ ಮಾಡಿದೆ, ಇನ್ ಡೀಟೇಲ್ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಯೂಶಲಿ ನಾನು ಈ ರೀತಿ 3 ಫೋಲ್ಡ್ ಅಲ್ಯೂಮಿನಿಯಂ ಫಾಯಿಲನ್ನು ಇಟ್ಕೊಳ್ತೀನಿ. ಹಾಗೆ ನಿಮ್ಮ ಕುಕ್ಕರ್ ಯಾವುದೋ ಆ ಲಿಡ್ಗೆ ಸುತ್ತು ಸ್ವಲ್ಪ ಗ್ಯಾಪ್ ಇರಬೇಕು. ಆಲ್ಮೋಸ್ಟ್ ನೀವು ವಿಷಲಿಗೆ ನಿಯರ್ ಇಡಬಾರ್ದು. ಸೊ ಆಲ್ಮೋಸ್ಟ್ ಎಡ್ಜಸ್ ಹತ್ರ ಇರಬೇಕು. ಅಷ್ಟು ಅಳತೆ ತೊಗೊಂಡು ಒಂದು ರೌಂಡಿಗೆ ನೀಟಾಗಿ ಒಂದು ಫಾಯಿಲ್ ಒಳಗಡೆ ಇನ್ನೊಂದನ್ನು ಇಟ್ಕೊಂಡು ನೀಟಾಗಿ ಒಂದು ಪಿನ್ ಮಾಡಿಕೊಂಡು ಹೀಗಿಟ್ಟು ನೋಡಿದ್ರೆ ನೀಟಾಗಿ ಕುತ್ಕೋಬೇಕು. ಈ ಥರ ರೆಡಿ ಮಾಡ್ಕೊಳ್ಳಿ. ಸೊ ಈ ಥರ ಮಾಡ್ಕೊಂಬಿಟ್ಟು ಇದಕ್ಕೆ ಪಿನ್ ಹೊಡೆದು ಇಟ್ಕೊಳ್ಳಿ. ಸೊ ನೋಡಿ ನಿಮಗೆ ಈಸಿಯಾಗಿರುತ್ತೆ, ಮತ್ತು ನೀವು ಯಾವುದೇ ರೈಸು ಅದೆಲ್ಲ ಮಾಡಿದಾಗ ನಿಮ್ಮ ಗ್ಯಾಸ್ ಸ್ಟವ್ ಹಾಳಾಗೋದಿಲ್ಲ. ಸೊ ನೋಡಿ ಇನ್ನೊಂದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಯೂಶಲಿ 3 ಫೋಲ್ಡ್ ಅಲ್ಯೂಮಿನಿಯಂ ಫಾಯಿಲನ್ನು ತೊಗೊಂಡು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಕುಕ್ಕರ್ ಲಿಡ್ನ ಅಳತೆಯನ್ನು ತೊಗೊಂಡು ಒಂದರೊಳಗಡೆ ಒಂದನ್ನು ಈ ರೀತಿ ಇಟ್ಟು ಪಿನ್ ಮಾಡ್ಕೊಳ್ಳಿ. ಸೊ ಅಷ್ಟೇ ಆಗುತ್ತೆ. ಅದು ಲೈಕ್ ಆಲ್ಮೋಸ್ಟ್ ಒಂದು 15 ಡೇಸ್ 1 ಮಂತ್ ಬರುತ್ತೆ. ಸೊ ಆದಷ್ಟು ಲೈಕ್ 2 to 3 ಟೈಮ್ಸ್ ಯೂಸ್ ಮಾಡಿದ ತಕ್ಷಣ ವಾಶ್ ಮಾಡಿ ಡ್ರೈ ಮಾಡ್ಕೊಳ್ಳಿ, ನೀಟಾಗಿ ಯೂಸ್ ಆಗುತ್ತೆ. ಸೊ ಹಾಗೆ ಇವತ್ತು ನಾವು ಲಂಚ್ಗೆ ಮಾಡ್ತಾ ಇರೋದು ಕ್ಯಾಪ್ಸಿಕಮ್ ಪಲ್ಯ. ಸೊ ಹಾಗಾಗಿ ಕ್ಯಾಪ್ಸಿಕಮ್ನ ನೀಟಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಆನಿಯನ್ ಕೂಡ ಈ ರೀತಿ ಉದ್ದಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಸೊ ಕ್ಯಾಪ್ಸಿಕಮ್ ಅಂತೂ ತುಂಬಾ ಹೆಲ್ತಿ ಫುಡ್ ಹೇಳಬೇಕು ಅಂದರೆ. ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ವೆಯ್ಟ್ ಲಾಸ್ಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಬೆಟರ್ ಡೈಜೆಷನ್ಗೆ ಹಾಗೆ ಮೆಟಬಾಲಿಸಮ್ಗೆ ಒಳ್ಳೆಯ ಹೆಲ್ತಿ ಫುಡ್ಡು. ಸೊ ಹಾಗಾಗಿ ಕ್ಯಾಪ್ಸಿಕಮ್ನ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಂತರ ಕಟ್ ಮಾಡಿರೋವಂಥ ಈರುಳ್ಳಿ, ಕ್ಯಾಪ್ಸಿಕಮ್, ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ಪೂನಷ್ಟು ಎಣ್ಣೆನೂ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಅದಾದ ನಂತರ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಜೀರಿಗೆ ಹಾಗೆ ಸಾಸಿವೆನ ಹಾಕ್ಕೊಳ್ಳಿ. ನಾನು ಯೂಶಲಿ ಲೈಕ್ ನನ್ನ ಡಯಟ್ ಫುಡ್ಡಲ್ಲಿ ನಾನು ಕ್ಯಾಲೋರಿ ಕೌಂಟ್ ಮಾಡಲ್ಲ, ಜಸ್ಟ್ ನನ್ನ ಮೀಲ್ಸನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ. ಅದಾದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಅಂಥ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯಿಸಿ ಚೆನ್ನಾಗಿ ಅದು ಸ್ವಲ್ಪ ಲೈಟಾಗಿ ನೀರು ಬಿಟ್ಕೊಳ್ಳೋ ಥರ ಆಗುತ್ತೆ. ಇದಾದ ನಂತರ ಇದಕ್ಕೆ ಒಂದು 4ರಿಂದ 5 ಸ್ಪೂನ್ ಕಡಲೆ ಬೀಜದ ಪೌಡ್ರನ್ನು ಹಾಕ್ಕೋಬೇಕು. ಸೊ ಅದನ್ನು ಕೂಡ ಹಾಕ್ಬಿಟ್ಟು ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡಿ. ಫ್ಲೇಮ್ ಮಾತ್ರ ಯೂಶಲಿ ಲೋ ಟು ಮೀಡಿಯಮ್ ಅಷ್ಟೇ ಇರಲಿ, ತುಂಬ ಜಾಸ್ತಿ ಬೇಡ. ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ನೀಟಾಗಿ ನೀರು ಬಿಟ್ಕೊಳ್ಳುತ್ತೆ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ ಎಲ್ಲ. ಸೊ ಅದಾದ ನಂತರ ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಿ. ಹಾಗೆ ಅದನ್ನು ಕೂಡ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಇಲ್ಲ ನೀವು ಓಪನ್ ಫ್ಲೇಮಲ್ಲಿ ಕೂಡ ಬೇಯಿಸ್ಕೋಬೋದು. ಚೆನ್ನಾಗಿ ಆನಿಯನ್ ಎಲ್ಲ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೇಯಬೇಕು. ಸೊ ಫೈನಲ್ ಆಗಿ ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಕೊಂಡ್ರೆ ನಿಮಗೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ. ಸೊ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡಿ, ಸ್ಟವ್ ಆಫ್ ಮಾಡಿಬಿಡಿ. ಸೊ ನೀಟಾಗಿ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗಿರುತ್ತೆ. ಸೊ ಕ್ಯಾಪ್ಸಿಕಮ್ ಪಲ್ಯ ಇದನ್ನು ರೈಸ್ ಜೊತೆ ಆದರೂ ಕೂಡ ತಿನ್ಬೋದು, ಅಥವಾ ನೀವು ಚಪಾತಿ ಜೊತೆ ಆದರೂ ತಿನ್ಬೋದು. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೋದು ಮರಿಬೇಡಿ. ಸೊ ಇದಾದ ನಂತರ ನಾನಿವಾಗ ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಚಪಾತಿ ಹಿಟ್ಟು ನಿಮ್ಗೆ ಇನ್ಸ್ಟೆಂಟಾಗಿ ಬೇಕು ಅಂದರೆ ಮೊಸರನ್ನ ಹಾಕ್ಕೊಂಡು ಕಲಸಿಟ್ಕೊಳ್ಳಿ, ಅಥವಾ ಟೈಮ್ ಇದೆ ಅಂದರೆ ಒಂದು 1/2 ಆನ್ ಅವರ್ ಬಿಡ್ತೀನಿ ಅಂದರೆ ಚಪಾತಿ ಹಿಟ್ಟನ್ನು ನೀರಲ್ಲಿ ಹಾಕಿ ಕಲಿಸ್ಕೋಬೋದು. ಮತ್ತು ನಾನು ಆಲ್ರೆಡಿ ನಿಮಗೆ ಫಾಯಿಲನ್ನು ವ್ರ್ಯಾಪ್ ಮಾಡೋದು ತೋರಿಸಿದ್ನಲ್ಲ, ಈ ರೀತಿ ಕುಕ್ಕರ್ ಇಟ್ಬಿಟ್ಟು ಅದ್ರ ಮೇಲೆ ಈ ರೀತಿ ಫಾಯಿಲ್ ಇಟ್ಟರೆ ಆಯಿತು. ಅನ್ನಕ್ಕೆ ಆರಾಮ್ಸೆ ಕೂಗುತ್ತೆ ಮತ್ತು ಏನೂ ಸಿಡಿಯೋದಿಲ್ಲ. ಸೊ ಇದಾದ ನಂತರ ಸಾಂಬಾರು ಕೂಡ ರೆಡಿಯಾಗಿದೆ. ಸೊ ಸಿಂಪಲ್ ಸಾಂಬಾರು ಇದು, ಹಾಗಾಗಿ ರೆಸಿಪಿಯನ್ನು ನಾನೇನು ತೋರಿಸ್ಲಿಲ್ಲ. ಯೂಶಲಿ ಬೇಳೆನ ಬೇಯಿಸಿ ಫ್ರೀಸರಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಇನ್ಸ್ಟೆಂಟಾಗಿ ಮಾಡ್ಕೊಳ್ತೀನಿ. ಸೊ ಇದಾದ ನಂತರ ನಾನಿಲ್ಲಿ ಪ್ರೋಟೀನ್ಗೋಸ್ಕರ ಪನ್ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಖಾರದ ಪುಡಿ, ಹಾಗೆ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಪೆಪ್ಪರು, ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡಿ ಒಂದು 5 ನಿಮಿಷ ಆದಮೇಲೆ ತವಾದಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಕೂಡ ಹಾಕ್ಕೋಬೇಕು. ಸೊ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಕೊಂಡು ನಾನ್ ಸ್ಟಿಕ್ ತವಾ ಯೂಸ್ ಮಾಡೋದು ಬೆಸ್ಟು. ಇನ್ ಕೇಸ್ ನಿಮ್ಮ ಹತ್ರ ಚೆನ್ನಾಗಿ ಲೈಕ್ ತಳ ಹಿಡಿದೇ ಇರೋ ಅಂಥದ್ದು ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಪ್ರೋಟೀನ್ ಇನ್ಸ್ಟೆಂಟ್ ಆಗೋದು. ಯೂಶಲಿ ಲೈಕ್ ನಾನ್ ವೆಜ್ ತಿನ್ನಲ್ಲ ಅಂದರೆ ವೆಜ್ ತಿನ್ನೋರು ಈ ರೀತಿ ಮಾಡ್ಕೋಬೋದು. ಸೊ ಪನ್ನೀರ್ ಸ್ಲೈಸಸ್ನ ಮೀಡಿಯಮ್ ಫ್ಲೇಮಲ್ಲಿ ನಾನು ಈ ರೀತಿ 2 ಕಡೆ ಸ್ವಲ್ಪ ರೆಡ್ ಕಲರ್ ಆಗೋವರೆಗೂ ಬೇಯಿಸ್ಕೊಳ್ತೀನಿ.
ಹಾಗೆ ಚಪಾತಿಯನ್ನು ಕೂಡ ಮಾಡ್ಕೊಂಡ್ವಿ. ಯೂಶುವಲಿ ಇವತ್ತು ನಾನು ಮತ್ತು ಫ್ರೆಂಡ್ ಇಬ್ಬರು ಸೇರಿಕೊಂಡು ಲಂಚನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಜಸ್ಟ್ ಲೈಕ್ ವೀಕೆಂಡ್ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ಇಬ್ಬರು ಒಟ್ಟಿಗೆ ಮಾಡ್ಕೊಳ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಲೈಕ್ ಒಂದು ಬ್ರೇಕ್ ಇಬ್ರಿಗೂ. ಅಟ್ ಎ ಟೈಮ್ ಎಲ್ಲ ಮಾಡೋ ಬದಲು ಇಬ್ಬರು ಒಟ್ಟಿಗೆ ಒಂದೊಂದು ಐಟಮ್ನ ಮಾಡಿಕೊಂಡು ಪಟ ಪಟ ಮುಗಿಸ್ಕೊಂಡ್ಬಿಟ್ವಿ. ಸೊ ಚಪಾತಿನೂ ಕೂಡ ಈ ರೀತಿ ಒಂದು ಸರಿ ಬೇಯಿಸ್ಕೊಂಡು ಉಲ್ಟಾ ಮಾಡಿ ಅದಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮತ್ತೆ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋದು. ಯೂಶುವಲಿ ನಾನು ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತೀನಿ. ಹಾಗಾಗಿ ಆ್ಯಂಡ್ ಮತ್ತು ಮಕ್ಕಳು ಕೂಡ ತಿನ್ನೋದ್ರಿಂದ ಅವರಿಗೆಲ್ಲ ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗೇ ಹಾಕ್ಕೊಳ್ತೀನಿ. ನಾನು ಯೂಶುವಲಿ ಲೈಕ್ ಆಲ್ರೆಡಿ ಹೇಳ್ದಾಗೆ ಕ್ಯಾಲೋರಿ ಕೌಂಟ್ ಮಾಡೋದಿಲ್ಲ. ಸೊ ಲೈಕ್ ಬ್ಯಾಲೆನ್ಸ್ ಆಗಿ ಫುಡ್ ಬಿದ್ದರೆ ಸಾಕು, ಓಕೆನಾ. ಮತ್ತು ಆಲ್ಮೋಸ್ಟ್ ಲೈಕ್ 80-20 ರೂಲ್ ಕೂಡ ಫಾಲೋ ಮಾಡಿದೆ. ಅಂದರೆ ಹೊರಗಡೆ ಹೋದಾಗೆಲ್ಲ ನಾನು ಡಯಟ್ ಆ ಥರ ಏನು ಇದು ಮಾಡಲ್ಲ. ಸೊ ಬಟ್ ಅಲ್ಲೂ ಕೂಡ ಆದಷ್ಟು ಹೆಲ್ತಿ ಆದಂಥ ಫುಡ್ಡುಗಳನ್ನು ತೊಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಕಂಪ್ಲೀಟ್ ನಾನು ರೈಸ್ ತಿನ್ನೋದೇ ಇಲ್ಲ, ಚಪಾತಿ ತಿನ್ನೋದೇ ಇಲ್ಲ, ನನಗೆ ಮೊಟ್ಟೆನೇ ಬೇಕು, ಪನ್ನೀರೇ ಬೇಕು ಆ ಥರ ಖಂಡಿತ ಇದು ಮಾಡಲ್ಲ. ನನಗೆ ಯಾವ್ದು ಸಿಗುತ್ತೋ ಅದು. ಆದಷ್ಟು ಲೈಕ್ ಪ್ರೋಟೀನ್ ಯಾವುದ್ರಲ್ಲಿ ಸಿಗುತ್ತೆ, ಪನ್ನೀರು, ಟೋಫು, ಚಿಕನ್ನು, ಕಾಳುಗಳು ಯಾವ್ದು ಸಿಗುತ್ತೋ ಅದರಲ್ಲಿ ಯಾವುದೋ ಒಂದು ಚಾಯ್ಸ್ ಯಾವ್ದು ಬೆಸ್ಟ್ ಅನಿಸುತ್ತೋ ಅದನ್ನು ನಾನು ಅಲ್ಲಿ ಚೂಸ್ ಮಾಡ್ಕೊಳ್ತೀನಿ. ಸೊ ಇದೇ ಬೇಕು ಅದೇ ಬೇಕು ಅನ್ನೋ ಅಂಥ ಒಂದು ಇದೇನಿಲ್ಲ. ಆದಷ್ಟು ಲೈಕ್ ಟೈಮ್ ಇದ್ದಾಗ ಅಥವಾ ಮನೇಲಿದ್ದಾಗಾದರೂ ಅಟ್ಲೀಸ್ಟ್ ನಿಮ್ಮ ಫುಡ್ಡನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ವೆಯ್ಟ್ ಲಾಸ್ ಜರ್ನಿನಲ್ಲಿ ಹೆಲ್ತಿ ಫುಡ್ ತಿನ್ನಿ ಆದಷ್ಟು. ಮತ್ತು ಕಾರ್ಬ್ಸ್ ಕಂಪ್ಲೀಟ್ ಅವಾಯ್ಡ್ ಮಾಡಬೇಡಿ, ಏಕೆಂದರೆ ನಿಮಗೆ ಎನರ್ಜಿ ಬೇಕಲ್ವಾ. ಸೊ ಕಾರ್ಬ್ಸಲ್ಲಿ ನಿಮಗೆ ಎನರ್ಜಿ ಸಿಗುತ್ತೆ, ಆದರೆ ಲಿಮಿಟಾಗಿ ತಗೊಳ್ಳಿ. ಅದಾದ ನಂತರ ಯೂಶಲಿ ಲೈಕ್ ನನಗೆ ಒಂದು ಚಪಾತಿ, ಪಲ್ಯ, ಹಾಗೆ ಕುಕುಂಬರ್ ಫೈಬರ್ ಕಂಟೆಂಟ್ಗೋಸ್ಕರ. ನೀವು ಆ್ಯಕ್ಚುಲಿ ವೆಜ್ಜೀಸಲ್ಲೇ ಫೈಬರ್ ಜಾಸ್ತಿ ಇರಲ್ಲ. ಇದಕ್ಕೆ ನೀವು ಲೈಕ್ ಸನ್ಫ್ಲವರ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು ಈ ರೀತಿ ಸೀಡ್ಸನ್ನು ತೊಗೋಬೇಕು. ಸೊ ಅದನ್ನು ಮಿಸ್ ಮಾಡಬೇಡಿ. ಹಾಗೆ ಮತ್ತು ಹಸ್ಬೆಂಡ್ಗೆ ಚಪಾತಿ, ಪನ್ನೀರು, ರೈಸು, ಸಾಂಬಾರು, ಹಾಗೆ ಕುಕುಂಬರ್, ಕ್ಯಾರೆಟ್ ಇವೆಲ್ಲವನ್ನು ಇಟ್ಕೊಂಡು ಅವ್ರಿಗೂ ಒಂದು ಬ್ಯಾಲೆನ್ಸ್ಡ್ ಫುಡ್ಡನ್ನು ಮಾಡಿಕೊಟ್ಟೆ. ಸೊ ಇದಾಗಿತ್ತು ನಾವಿಬ್ಬರು ಸೇರಿ ಮಾಡಿದಂಥ ಒಂದು ಸಿಂಪಲ್ ಲಂಚ್ ಪ್ಲ್ಯಾನ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.